ಓಂ ಶಾಂತಿ. ಇಂದಿನ ದಿನಾಂಕ 21/3/2021. ಬಾಪ್ತಾದ ರಿವೈಸ್ 22/11/87. ಸಹಯೋಗದ ಸಾಗರನಿಂದ ಪದಮಾಗುಣ ಸಹಯೋಗವನ್ನು ಪಡೆದುಕೊಳ್ಳುವ ವಿಧಿ. ಇಂದು ಬಾಪ್ತಾದ ತನ್ನ 4 ಕಡೆಯ ಸಾಹಸವಂತ ಮಕ್ಕಳನ್ನು ನೋಡುತ್ತಿದ್ದಾರೆ. ಆದಿಯಿಂದ ಇಲ್ಲಿಯ ತನಕ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನು ಧೈರ್ಯದ ಆಧಾರದಿಂದ ಬಾಪ್ತಾದರವರ ಸಹಯೋಗಕ್ಕೆ ಪಾತ್ರರಾಗಿದ್ದಾರೆ. ಹಾಗೂ ಧೈರ್ಯ ಮಕ್ಕಳದು, ಸಹಯೋಗ ತಂದೆಯದು. ಈ ವರದಾನದ ಪ್ರಮಾಣ ಪುರುಷಾರ್ಥದಲ್ಲಿ ನಂಬರ್ 1 ಆಗಿ ಮುಂದುವರಿಯುತ್ತಿದ್ದಾರೆ. ಮಕ್ಕಳ ಒಂದು ಹೆಜ್ಜೆಯ ಧೈರ್ಯ ಹಾಗೂ ತಂದೆಯ ಪದಮದಷ್ಟು ಹೆಜ್ಜೆಗಳ ಸಹಯೋಗ ಪ್ರತಿಯೊಬ್ಬ ಮಗುವಿಗೆ ಪ್ರಾಪ್ತಿಯಾಗಿದೆ. ಏಕೆಂದರೆ ಇದು ಬಾಪ್ತಾದರವರ ಪ್ರತಿಜ್ಞೆ ಎಂದಾದರೂ ಹೇಳಿ, ಆಸ್ತಿ ಎಂದಾದರೂ ಹೇಳಿ, ಇದು ಎಲ್ಲ ಮಕ್ಕಳ ಪ್ರತಿ ಇದೆ. ಹಾಗೂ ಈ ಶ್ರೇಷ್ಠ ಸಹಜ ಪ್ರಾಪ್ತಿಗಳೇ 63 ಜನ್ಮಗಳ ನಿರ್ಬಲ ಆತ್ಮಗಳು ಶಕ್ತಿಶಾಲಿಯಾಗಿ ಮುಂದುವರಿಯುತ್ತಿದ್ದಾರೆ. ಬ್ರಾಹ್ಮಣ ಜನ್ಮವು ಪಡೆದಾಕ್ಷಣವೇ ಮೊದಲನೆಯದಾಗಿ ಯಾವ ಧೈರ್ಯ ಧಾರಣೆಯಾವುದಾಗಿದೆ? ಮೊದಲ ಧೈರ್ಯ ಪವಿತ್ರತೆಯ ವಿಶೇಷ ಧಾರಣೆಯಿಂದ ಅಸಂಭವವನ್ನು ಸಂಭವ ಮಾಡಿ ತೋರಿಸಿದಿರಿ. ಧೈರ್ಯದಿಂದ ನಾವು ಪವಿತ್ರರಾಗಲೇಬೇಕೆಂದು ದೃಢ ಸಂಕಲ್ಪ ಮಾಡಿದ್ದೀರಿ. ಹಾಗೂ ತಂದೆಯ ಪದಮಾಗುಣ ಸಹಯೋಗ ಕೊಟ್ಟಿದ್ದಾರೆ. ನೀವು ಆತ್ಮಗಳೇ ಅನಾದಿ ಆದಿಯಲ್ಲಿ ಪವಿತ್ರರಾಗಿದ್ದೀರಿ. ಅನೇಕ ಬಾರಿ ಪವಿತ್ರರಾಗಿದ್ದೀರಿ ಹಾಗೂ ಆಗುತ್ತಿರುತ್ತೀರಿ. ಇದೇನು ಹೊಸ ಮಾತಲ್ಲ. ಅನೇಕ ಬಾರಿಯ ಶ್ರೇಷ್ಠ ಸ್ಥಿತಿಯನ್ನು ಮತ್ತೆ ಕೇವಲ ಪುನರಾವರ್ತಿಸುತ್ತಿದ್ದೀರಿ. ಈಗಲೂ ನೀವು ಪವಿತ್ರ ಆತ್ಮಗಳ ಭಕ್ತರು ನಿಮ್ಮ ಜಡಮೂರ್ತಿಗಳ ಮುಂದೆ ಪವಿತ್ರತೆಯ ಶಕ್ತಿಯನ್ನು ಬೇಡುತ್ತಿರುತ್ತಾರೆ. ನಿಮ್ಮ ಪವಿತ್ರತೆಯ ಗೀತೆಯನ್ನು ಆಡುತ್ತಾರೆ. ಜೊತೆಗೆ ನಿಮ್ಮ ಪವಿತ್ರತೆಯ ಗುರುತು ಪ್ರತಿಯೊಬ್ಬ ಪೂಜಾತ್ಮನ ಮೇಲೆ ಪ್ರಕಾಶದ ಕಿರೀಟವಿದೆ. ಇಂತಹ ಸ್ಮೃತಿಯ ಮುಖಾಂತರ ಸಮರ್ಥ ಮಾಡಿದ್ದಾರೆಂದರೆ ತಂದೆಯ ಸಹಯೋಗದಿಂದ ತಾವು ನಿರ್ಬಲರಿಂದ ಬಲವಂತರಾಗಿದ್ದೀರಿ. ಇಷ್ಟು ಶಕ್ತಿಶಾಲಿಗಳಾಗಿದ್ದೀರಿ. ಏನೇ ಆಗಲಿ ನಾವು ವಿಶ್ವವನ್ನು ಪಾವನವನ್ನಾಗಿ ಮಾಡಿಯೇ ತೋರಿಸುತ್ತೇವೆಂದು ಚಾಲೆಂಜ್ ಮಾಡಲು ನಿಮಿತ್ತರಾಗಿದ್ದೀರಲ್ಲವೇ? ನಿರ್ಬಲರಿಂದ ಇಷ್ಟು ಶಕ್ತಿಶಾಲಿಗಳಾಗಿದ್ದೀರಿ. ಯಾರು ದ್ವಾಪರ ಯುಗ ಹೆಸರುವಾಸಿ ಋಷಿ ಮುನಿ ಮಹಾತ್ಮರು ಯಾವ ಮಾತನ್ನು ಖಂಡಿತವೆಂದು ಹೇಳಿದ್ದರು? ಪ್ರವೃತ್ತಿಯಲ್ಲಿದ್ದು ಪವಿತ್ರರಾಗುವುದು ಅಸಂಭವವೆಂದು ಹಾಗೂ ಸ್ವಯಂ ಇತ್ತೀಚಿನ ಸಮಯದ ಪ್ರಮಾಣ ತಮ್ಮ ಸಲುವಾಗಿ ಕಠಿಣವೆಂದು ತಿಳಿದಿದ್ದರು. ಆದರೆ ನೀವು ಅವರ ಮುಂದೆ ಸ್ವಾಭಾವಿಕ ರೂಪದಲ್ಲಿ ವರ್ಣನೆ ಮಾಡುತ್ತೀರಿ. ಇದು ನಾವು ಆತ್ಮಗಳಿಗೆ ಅನಾದಿ ಆದಿ ನಿಜಿ ಸ್ವರೂಪವಾಗಿದೆ. ಇದರಲ್ಲಿ ಕಷ್ಟವೇನಿದೆ? ಇದಕ್ಕೆ ಧೈರ್ಯ ಮಕ್ಕಳದು, ಸಹಯೋಗ ತಂದೆಯದು ಎಂದು ಹೇಳಲಾಗುತ್ತದೆ. ಅಸಂಭವವನ್ನು ಸಹಜ ಅನುಭವ ಮಾಡಿದ್ದೀರಿ ಹಾಗೂ ಮಾಡುತ್ತಿದ್ದೀರಿ. ಅವರು ಎಷ್ಟು ಅಸಂಭವವೆಂದು ಹೇಳಿದ್ದರೋ ಅಷ್ಟೇ ನಿಮಗೆ ಸಹಜವಾಗಿದೆ. ತಂದೆಯು ಜ್ಞಾನದ ಶಕ್ತಿಯ ಸಹಯೋಗ ಹಾಗೂ ನೆನಪಿನ ಮುಖಾಂತರ ಆತ್ಮಕ್ಕೆ ಪಾವನ ಸ್ಥಿತಿಯ ಅನುಭೂತಿಯ ಶಕ್ತಿಯ ಸಹಯೋಗದಿಂದ ಪರಿವರ್ತನೆ ಮಾಡಿದ್ದಾರೆ. ಇದು ಮೊದಲ ಹೆಜ್ಜೆಯ ಧೈರ್ಯಕ್ಕೆ ತಂದೆಯ ಪದಮಗುಣದ ಸಹಯೋಗವಾಗಿದೆ. ಇದೇ ರೀತಿ ಮಾಯಾಜೀತರಾಗುವುದಕ್ಕೆ ಯಾವುದೇ ಭಿನ್ನ ರೂಪದಿಂದ ಮಾಯೆಯು ದಾಳಿ ಮಾಡುವುದಕ್ಕೆ ಆದಿಯಿಂದ ಇಲ್ಲಿಯವರೆಗೆ ಬರುತ್ತಿದೆ. ಕೆಲವೊಮ್ಮೆ ರಾಯಲ್ ರೂಪದಿಂದ, ಕೆಲವೊಮ್ಮೆ ಪ್ರತ್ಯಕ್ಷ ರೂಪದಿಂದ, ಕೆಲವೊಮ್ಮೆ ಗುಪ್ತ ರೂಪದಿಂದ ಹಾಗೂ ಕೆಲವೊಮ್ಮೆ ಕೃತಕ ಈಶ್ವರಿಯ ರೂಪದಲ್ಲಿ ಬರುತ್ತದೆ.
63 ಜನ್ಮಗಳು ಮಾಯೆಗೆ ಜೊತೆಗಾರರಾಗಿದ್ದೀರಲ್ಲವೇ? ಇಂತಹ ಪಕ್ಕಾ ಜೊತೆಗಾರರನ್ನು ಬಿಟ್ಟು ಬಿಡುವುದು ಕಷ್ಟವಾಗುತ್ತದೆ. ಆ ಕಾರಣವಾಗಿ ಭಿನ್ನ ಭಿನ್ನ ರೂಪದಿಂದ ನಿಮ್ಮ ಮೇಲೆ ಯುದ್ಧ ಮಾಡುವುದರಲ್ಲಿ ಅದು ಶಕ್ತಿಹೀನವಾಗಿದೆ ಮತ್ತು ತಾವಿಲ್ಲಿ ಶಕ್ತಿಶಾಲಿಯಾಗಿದ್ದೀರಿ. ಒಂದು ಯುದ್ಧ ಮಾಡುತ್ತಿದ್ದರೂ ಯಾರು ಧೈರ್ಯವಂತ ಮಕ್ಕಳಿದ್ದಾರೆ ಹಾಗೂ ತಂದೆಯ ಪದಮಗುಣ ಸಹಯೋಗದ ಪಾತ್ರಧಾರಿ ಮಕ್ಕಳಿದ್ದಾರೆ. ಸಹಯೋಗದ ಕಾರಣ ಮಾಯೆಯ ಯುದ್ಧದ ಪ್ರತಿ ಚಾಲೆಂಜ್ ಮಾಡುತ್ತಾರೆ. ನಿನ್ನ ಕೆಲಸ ಬರುವುದು, ನಮ್ಮ ಕೆಲಸ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವುದು. ಯುದ್ಧವನ್ನು ಆಟವೆಂದು ತಿಳಿಯುತ್ತಾರೆ. ಮಾಯೆಯ ಹುಲಿಯ ರೂಪವನ್ನು ಇರುವೆ ಎಂದು ತಿಳಿಯುತ್ತಾರೆ. ಏಕೆಂದರೆ ಈ ಮಾಯೆಯ ರಾಜ್ಯವು ಈಗ ಸಮಾಪ್ತಿಯಾಗುತ್ತದೆ ಮತ್ತು ಅನೇಕ ಬಾರಿಯ ವಿಜಯೀ ಆತ್ಮಗಳಿಗೆ ನಿಶ್ಚಯ 100% ನಿಶ್ಚಿತವಾಗಿದೆ ಎಂದು ತಿಳಿದಿದೆ. ಆದ್ದರಿಂದ ಇದೇ ನಿಶ್ಚಿತದ ನಶೆಯು ತಂದೆಯ ಪದಮಗುಣದ ಅಧಿಕಾರವನ್ನು ಪ್ರಾಪ್ತಿ ಮಾಡಿಸುತ್ತದೆ. ಅಂದಾಗ ಧೈರ್ಯವಂತ ಮಕ್ಕಳಿಗೆ ಸಹಯೋಗವು ಸರ್ವಶಕ್ತಿವಂತ ತಂದೆಯದಾಗಿರುತ್ತದೆ. ಅಲ್ಲಿ ಅಸಂಭವವನ್ನು ಸಂಭವ ಮಾಡುವುದು, ಮಾಯೆಗೆ ವಿಶ್ವಕ್ಕೆ ಚಾಲೆಂಜ್ ಮಾಡುವುದು ದೊಡ್ಡ ಮಾತೇನಲ್ಲ. ಈ ರೀತಿ ತಿಳಿಯುತ್ತೀರಲ್ಲವೇ? ಬಾಪ್ದಾದಾರವರು ಈ ಫಲಿತಾಂಶವನ್ನು ನೋಡುತ್ತಿದ್ದಾರೆ. ಆದಿಯಿಂದ ಇಲ್ಲಿಯ ತನಕ ಪ್ರತಿಯೊಬ್ಬ ಮಗುವು ಧೈರ್ಯದ ಆಧಾರದ ಮೇಲೆ ಸಹಯೋಗದ ಪಾತ್ರಧಾರಿಗಳಾಗಿ, ಎಲ್ಲಿಯ ತನಕ ಸಹಜ ಪುರುಷಾರ್ಥಿಗಳಾಗಿ ಮುಂದುವರಿಯುತ್ತಿದ್ದಾರೆ, ಎಲ್ಲಿಯ ತನಕ ತಲುಪಿದ್ದಾರೆ ಅಂದಾಗ ಏನನ್ನು ನೋಡಿರಬಹುದು? ತಂದೆಯ ಸಹಯೋಗವೆಂದರೆ ದಾತನ ಕೊಡುಗೆಯಾಗಿದೆ. ವರದಾತನ ವರದಾನ ಸಾಗರಕ್ಕೆ ಸಮಾನವಾಗಿದೆ. ಆದರೆ ಸಾಗರನಿಂದ ಪಡೆಯುವ ಕೆಲವು ಮಕ್ಕಳು ಸಾಗರನ ಸಮಾನ ಸಂಪನ್ನರಾಗಿ ಅನ್ಯರನ್ನು ಸಂಪನ್ನರನ್ನಾಗಿ ಮಾಡುತ್ತಿದ್ದಾರೆ. ಹಾಗೂ ಕೆಲವು ಮಕ್ಕಳು ಸಹಯೋಗದ ವಿಧಿಯನ್ನು ತಿಳಿಯದೇ ಇರುವುದರಿಂದ ಸಹಯೋಗವನ್ನು ಪಡೆಯುವುದಕ್ಕೆ ಬದಲಾಗಿ ತಮ್ಮದೇ ಪರಿಶ್ರಮದಲ್ಲಿ ಕೆಲವೊಮ್ಮೆ ತೀವ್ರಗತಿಯಲ್ಲಿ, ಕೆಲವೊಮ್ಮೆ ಹೃದಯ ವಿದೀರ್ಣ ಆಟದಲ್ಲಿ ಏರುಪೇರಾಗುತ್ತಿದ್ದಾರೆ. ಹಾಗೂ ಕೆಲವು ಮಕ್ಕಳು ಕೆಲವೊಮ್ಮೆ ಸಹಯೋಗ, ಕೆಲವೊಮ್ಮೆ ಪರಿಶ್ರಮ ಪಡುತ್ತಿದ್ದಾರೆ. ಬಹಳ ಸಮಯದ ಸಹಯೋಗವೂ ಇದೆ. ಆದರೆ ಅಲ್ಲಲ್ಲಿ ಹುಡುಗಾಟಿಕೆಯ ಕಾರಣ ಸಹಯೋಗದ ವಿಧಿಯನ್ನು ಸಮಯದಲ್ಲಿ ಮರೆತು ಬಿಡುತ್ತಾರೆ ಮತ್ತು ಧೈರ್ಯವನ್ನು ಇಡುವುದಕ್ಕೆ ಬದಲಾಗಿ ಹುಡುಗಾಟಿಕೆಯ ಕಾರಣ ಅಭಿಮಾನದಲ್ಲಿ ಬರುತ್ತಾರೆ. ನಾವಂತೂ ಸದಾ ಪವಿತ್ರವಾಗಿಯೇ ಇದ್ದೇವೆ. ತಂದೆಯು ನಮಗೆ ಸಹಯೋಗ ಕೊಡದೆ ಇನ್ಯಾರಿಗೆ ಕೊಡುತ್ತಾರೆ? ತಂದೆಯು ಬಂಧಿತರಾಗಿದ್ದಾರೆ ಎಂಬ ಅಭಿಮಾನದ ಕಾರಣ ಧೈರ್ಯದ ಮುಖಾಂತರ ಸಹಯೋಗದ ವಿಧಿಯನ್ನು ಮರೆತು ಬಿಡುತ್ತಾರೆ. ಹುಡುಗಾಟಿಕೆಯ ಅಭಿಮಾನ ಹಾಗೂ ಸ್ವಯಂ ಪ್ರತಿ ಗಮನ ಕೊಡುವ ಅಭಿಮಾನವು ಸಹಯೋಗದಿಂದ ವಂಚಿತರನ್ನಾಗಿ ಮಾಡಿಬಿಡುತ್ತದೆ. ಈಗ ಬಹಳ ಯೋಗ ಮಾಡಿಬಿಟ್ಟಿದ್ದೇವೆಂದು ತಿಳಿಯುತ್ತಾರೆ. ಜ್ಞಾನಿ ಆತ್ಮರು ಆಗಿಬಿಟ್ಟಿದ್ದೇವೆ, ಯೋಗಿ ಆತ್ಮಗಳು ಆಗಿಬಿಟ್ಟಿದ್ದೇವೆ, ಸೇವೆಯಲ್ಲಿಯೂ ಹೆಸರು ಗಳಿಸಿದ್ದೇವೆ, ಸೇವಾ ಕೇಂದ್ರದ ಇನ್ಚಾರ್ಜ್ ಸಹ ಆಗಿಬಿಟ್ಟೆವು, ಸೇವೆಯ ರಾಜಧಾನಿಯೂ ಆಗಿಬಿಟ್ಟಿತು, ಪ್ರಕೃತಿಯು ಸೇವೆಗೆ ಯೋಗ್ಯವಾಗಿ ಬಿಟ್ಟಿತು ಎಂದು ತಿಳಿದು ಆರಾಮದಿಂದ ಜೀವನವನ್ನು ಸಾಗಿಸುತ್ತಿದ್ದಾರೆ. ಇದರ ಗಮನ ಕೊಡುವುದರಲ್ಲಿ ಹುಡುಗಾಟಿಕೆಯಾಗಿದೆ. ಆದ್ದರಿಂದ ಎಲ್ಲಿಯ ತನಕ ಬದುಕಿರುತ್ತೇವೆಯೋ ಅಲ್ಲಿಯ ತನಕ ವಿದ್ಯಾಭ್ಯಾಸ ಹಾಗೂ ಸಂಪೂರ್ಣ ಆಗುವುದರ ಕಡೆ, ಬೇಅದ್ದಿನ ವೈರಾಗ್ಯ ವೃತ್ತಿಯ ಕಡೆಗೆ ಗಮನ ಕೊಡುವುದನ್ನು ಮರೆತು ಬಿಡುತ್ತಾರೆ. ಬ್ರಹ್ಮ ತಂದೆಯನ್ನು ನೋಡಿದ್ದೀರಲ್ಲವೇ? ಅಂತಿಮ ಸಂಪೂರ್ಣ ಕರ್ಮಾತೀತ ಸ್ಥಿತಿಯವರೆಗೆ ಸ್ವಯಂ ಪ್ರತಿ, ಸೇವೆಯ ಪ್ರತಿ, ಬೇಅದ್ದಿನ ವೈರಾಗ್ಯ ವೃತ್ತಿಯ ಪ್ರತಿ ವಿದ್ಯಾರ್ಥಿ ಜೀವನದ ರೀತಿಯಿಂದ ಗಮನ ಕೊಟ್ಟು ನಿಮಿತ್ತರಾಗಿ ಮಾಡಿ ತೋರಿಸಿದರು.
ಆದ್ದರಿಂದ ಆದಿಯಿಂದ ಅಂತಿಮ ತನಕ ಧೈರ್ಯದಿಂದಿದ್ದು ಧೈರ್ಯ ಕೊಡುವುದಕ್ಕೆ ನಿಮಿತ್ತರಾದರು. ತಂದೆಯ ನಂಬರ್ 1 ಸಹಯೋಗಕ್ಕೆ ಪಾತ್ರದಾರರಾಗಿ ನಂಬರ್ 1 ಪ್ರಾಪ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡರು. ಭವಿಷ್ಯ ನಿಶ್ಚಿತವಾಗಿದ್ದರೂ ಹುಡುಗಾಟಿಕೆಯಲ್ಲಿ ಬರಲಿಲ್ಲ. ಸದಾ ತನ್ನ ತೀವ್ರ ಪುರುಷಾರ್ಥದ ಅನುಭವವನ್ನು ಮಕ್ಕಳ ಮುಂದೆ ಅಂತಿಮದ ತನಕ ಹೇಳುತ್ತಿದ್ದರು. ಸಹಯೋಗದ ಸಾಗರದಲ್ಲಿ ಈ ರೀತಿ ಸಮಾವೇಶವಾಗಿ ಈಗಲೂ ತಂದೆಯ ಸಮಾನ ಪ್ರತಿಯೊಬ್ಬ ಮಗುವಿಗೂ ಅವ್ಯಕ್ತ ರೂಪದಿಂದಲೂ ಸಹಯೋಗ ಕೊಡುತ್ತಿದ್ದಾರೆ. ಇದಕ್ಕೆ ಒಂದು ಹೆಜ್ಜೆಯ ಧೈರ್ಯ ಹಾಗೂ ಪದಮಾಗುಣ ಸಹಯೋಗಕ್ಕೆ ಪಾತ್ರರಾಗುವುದು ಎಂದು ಹೇಳಲಾಗುತ್ತದೆ. ಬಾಪ್ತಾದ ನೋಡುತ್ತಿದ್ದರು. ಕೆಲವು ಮಕ್ಕಳು ಸಹಯೋಗಕ್ಕೆ ಪಾತ್ರರಾಗಿದ್ದರೂ ಸಹಯೋಗದಿಂದ ವಂಚಿತರಾಗುತ್ತಾರೆ. ಏಕೆ? ಇದಕ್ಕೆ ಕಾರಣ ತಂದೆಯು ತಿಳಿಸಿದ್ದಾರೆ, ಧೈರ್ಯದ ವಿಧಿಯನ್ನು ಮರೆತಿರುವುದು. ಅಭಿಮಾನ ಎಂದರೆ ಹುಡುಗಾಟಿಕೆ ಹಾಗೂ ಸ್ವಯಂ ಪ್ರತಿ ಗಮನದ ಕೊರತೆಯ ಕಾರಣದಿಂದಾಗಿ. ವಿಧಿ ಇಲ್ಲವೆಂದರೆ ವರದಾನದಿಂದ ವಂಚಿತರಾಗುತ್ತಾರೆ. ಸಾಗರನ ಮಕ್ಕಳಾಗಿದ್ದರೂ ಚಿಕ್ಕ ಚಿಕ್ಕ ಕೊಳಗಳಂತಾಗಿ ಬಿಡುತ್ತಾರೆ. ಹೇಗೆ ಕೊಳದ ನೀರು ನಿಂತಿರುತ್ತದೆ ಹಾಗೆಯೇ ಪುರುಷಾರ್ಥದ ನಡುವೆ ನಿಂತು ಬಿಡುತ್ತಾರೆ. ಆದ್ದರಿಂದ ಒಮ್ಮೆ ಪರಿಶ್ರಮ ಪಡುವುದು, ಒಮ್ಮೆ ಮೋಜಿನಲ್ಲಿರುತ್ತಾರೆ. ಇಂದು ನೋಡಿದಾಗ ಬಹಳ ಖುಷಿಯಲ್ಲಿ ಇರುತ್ತಾರೆ. ನಾಳೆ ನೋಡಿದರೆ ಚಿಕ್ಕ ಕಲ್ಲಿನ ಕಾರಣ ಅದನ್ನು ಪಕ್ಕಕ್ಕೆ ಸರಿಸುವುದರಲ್ಲಿಯೇ ಪರಿಶ್ರಮ ಪಡುತ್ತಿರುತ್ತಾರೆ. ಬೆಟ್ಟವೇನಲ್ಲ, ಚಿಕ್ಕ ಕಲ್ಲಾಗಿರುತ್ತದೆ ಅಷ್ಟೇ. ಮಹಾವೀರ ಪಾಂಡವ ಸೈನ್ಯ ಆಗಿದ್ದಾರೆ. ಆದರೆ ಚಿಕ್ಕ ಕವಡೆಯ ಸಮಾನ ಕಲ್ಲನ್ನು ಬೆಟ್ಟವನ್ನಾಗಿ ಮಾಡಿಕೊಂಡು ಬಿಡುತ್ತಾರೆ. ಆ ಪರಿಶ್ರಮದಲ್ಲಿಯೇ ತೊಡಗಿರುತ್ತಾರೆ. ಮತ್ತೆ ಬಹಳ ನಗಿಸುತ್ತಾರೆ. ಒಂದು ವೇಳೆ ಯಾರಾದರೂ ಇದು ಚಿಕ್ಕ ಕವಡೆಯಾಗಿದೆ ಎಂದು ಅವರಿಗೆ ಹೇಳುತ್ತಾರೆ, ಆಗ ಹಾಸ್ಯದ ಮಾತು ಏನು ಹೇಳುತ್ತಾರೆ? ನಿಮಗೇನು ಗೊತ್ತು? ನಿಮ್ಮ ಮುಂದೆ ಬಂದಿದ್ದರೆ ಗೊತ್ತಾಗುತ್ತಿತ್ತು. ಬಾಬಾ, ನೀವು ನಿರಾಕಾರನಾಗಿದ್ದೀರಿ, ನಿಮಗೇನು ಗೊತ್ತಾ? ನಿಮಗಂತೂ ತಂದೆಯಿಂದ ಲಿಫ್ಟ್ ಸಿಕ್ಕಿದೆ, ನಿಮಗೇನು ಗೊತ್ತಾಗಬೇಕೆಂದು ಬ್ರಹ್ಮ ತಂದೆಗೂ ಹೇಳುತ್ತಾರೆ. ಹೀಗೆ ಬಹಳ ಒಳ್ಳೊಳ್ಳೆಯ ಮಾತುಗಳನ್ನು ಆಡುತ್ತಾರೆ. ಆದರೆ ಇದಕ್ಕೆ ಕಾರಣ ಚಿಕ್ಕ ತಪ್ಪಾಗಿದೆ. ಧೈರ್ಯ ಮಕ್ಕಳದು, ಸಹಯೋಗ ತಂದೆಯದು ಎಂಬ ಮಾತನ್ನು ಮರೆತು ಬಿಡುತ್ತಾರೆ. ಇದು ಡ್ರಾಮಾದ ಒಂದು ಗುಹ್ಯ ಕರ್ಮದ ಗತಿಯಾಗಿದೆ. ಧೈರ್ಯ ಮಕ್ಕಳದು, ಸಹಯೋಗ ತಂದೆಯದು. ಒಂದು ವೇಳೆ ಈ ವಿಧಿ ವಿಧಾನದಲ್ಲಿ ಬರಲಿಲ್ಲವೆಂದರೆ ಎಲ್ಲರೂ ವಿಶ್ವದ ಮೊದಲನೆಯ ರಾಜನಾಗಿ ಬಿಡುತ್ತಿದ್ದರು. ಒಂದೇ ಸಮಯದಲ್ಲಿ ಎಲ್ಲರೂ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೇನು? ನಂಬರ್ ವಾರ್ ಆಗುವ ವಿಧಾನವು ಈ ವಿಧಿಯ ಕಾರಣದಿಂದಲೇ ಆಗುತ್ತದೆ. ಇಲ್ಲವೆಂದರೆ ಎಲ್ಲರೂ ತಂದೆಗೆ ದೂರುತ್ತಾರೆ, ಬ್ರಹ್ಮ ತಂದೆಗೆ ಮೊದಲ ನಂಬರನ್ನು ಏಕೆ ಕೊಟ್ಟಿದ್ದಾರೆ? ನಮ್ಮನ್ನು ಮಾಡಬಹುದಲ್ಲವೇ? ಆದ್ದರಿಂದ ಈ ಈಶ್ವರೀಯ ವಿಧಾನವು ಡ್ರಾಮಾದ ಅನುಸಾರವಾಗಿ ಮಾಡಲ್ಪಟ್ಟಿದೆ. ನಿಮಿತ್ತ ಮಾತ್ರ ಈ ವಿಧಾನವು ನಿಗದಿತವಾಗಿದೆ. ಒಂದು ಹೆಜ್ಜೆ ಧೈರ್ಯದ್ದು, ಪದಮ ಹೆಜ್ಜೆ ಸಹಯೋಗದ್ದಾಗಿದೆ. ಸಹಯೋಗದ ಸಾಗರನಿದ್ದರೂ ಈ ವಿಧಾನದ ವಿಧಿಯು ಡ್ರಾಮಾದ ಅನುಸಾರ ನಿಗದಿತವಾಗಿದೆ. ಸಾಧ್ಯವಾದಷ್ಟು ಧೈರ್ಯವನ್ನು ಇಡಿ, ಸಹಯೋಗವನ್ನು ಪಡೆಯಿರಿ. ಇದರಲ್ಲಿ ಕಡಿಮೆ ಮಾಡುವುದಿಲ್ಲ. 1 ವರ್ಷದ ಮಗುವಾಗಿರಬಹುದು, 50 ವರ್ಷದ ಮಗುವಾಗಿರಬಹುದು, ಸಮರ್ಪಿತ ಆಗಿರಬಹುದು, ಪ್ರವೃತ್ತಿಯಲ್ಲಿ ಇರುವವರಾಗಿರಬಹುದು. ಎಲ್ಲರಿಗೂ ಅಧಿಕಾರವಂತೂ ಸಮಾನವಿದೆ. ಆದರೆ ವಿಧಿಯಿಂದ ಪ್ರಾಪ್ತಿಯಿದೆ. ಈಶ್ವರೀಯ ವಿಧಾನವನ್ನು ತಿಳಿದುಕೊಂಡಿರಲ್ಲವೇ? ಧೈರ್ಯವನ್ನಂತೂ ಬಹಳ ಚೆನ್ನಾಗಿಟ್ಟಿದ್ದೀರಿ. ಇಲ್ಲಿಯ ತನಕ ತಲುಪಲು ಧೈರ್ಯವನ್ನು ಇಟ್ಟಿದ್ದೀರಿ. ಆದ್ದರಿಂದಲೇ ತಲುಪಿದ್ದೀರಲ್ಲವೇ?
ತಂದೆಯ ಮಕ್ಕಳಾಗುವುದರಲ್ಲಿಯೂ ಧೈರ್ಯವನ್ನು ಇಟ್ಟಿದ್ದೀರಿ, ಆದ್ದರಿಂದಲೇ ಆಗಿದ್ದೀರಿ. ಸದಾ ಧೈರ್ಯದ ವಿಧಿಯಿಂದ ಸಹಯೋಗಕ್ಕೆ ಪಾತ್ರರಾಗಿ ನಡೆಯುವುದು ಹಾಗೂ ಕೆಲವೊಮ್ಮೆ ವಿಧಿಯಿಂದ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳುವುದರಲ್ಲಿ ಅಂತರ ಬಂದು ಬಿಡುತ್ತದೆ. ಸದಾ ಪ್ರತಿಯೊಂದು ಹೆಜ್ಜೆಯಲ್ಲಿ ಧೈರ್ಯದಿಂದ ಸಹಯೋಗಕ್ಕೆ ಪಾತ್ರರಾಗಿ ನಂಬರ್ 1 ಬರುವಂತಹ ಲಕ್ಷ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ನಂಬರ್ 1 ಒಬ್ಬ ಬ್ರಹ್ಮರವರಾದರೂ, ಆದರೆ ಮೊದಲ ದರ್ಜೆಯಲ್ಲಿ ಇನ್ನೂ ಸಂಖ್ಯೆ ಇದೆ. ಆದ್ದರಿಂದ ನಂಬರ್ 1 ಎಂದು ಹೇಳುತ್ತಾರೆ. ತಿಳಿದುಕೊಂಡಿರಾ? ಮೊದಲ ದರ್ಜೆಯಲ್ಲಂತೂ ಬರಬಹುದಲ್ಲವೇ? ಇದಕ್ಕೆ ನಂಬರ್ 1ನಲ್ಲಿ ಬರುವುದು ಎಂದು ಹೇಳಲಾಗುತ್ತದೆ. ಇನ್ನೆಂದಾದರೂ ಮಕ್ಕಳ ಹುಡುಗಾಟಿಕೆಯ ಲೀಲೆಯನ್ನು ತಿಳಿಸುತ್ತೇನೆ. ಬಹಳ ಚೆನ್ನಾಗಿ ಲೀಲೆಯನ್ನು ತೋರಿಸುತ್ತಾರೆ. ಬಾಪ್ದಾದ ಸದಾ ಮಕ್ಕಳ ಲೀಲೆಯನ್ನು ನೋಡುತ್ತಲೇ ಇರುತ್ತಾರೆ. ಒಮ್ಮೆ ತೀವ್ರ ಪುರುಷಾರ್ಥದ ಲೀಲೆ ನೋಡಿದರೆ ಇನ್ನೊಮ್ಮೆ ಹುಡುಗಾಟಿಕೆಯ ಲೀಲೆಯನ್ನು ನೋಡುತ್ತಾರೆ. ಕರ್ನಾಟಕದವರ ವಿಶೇಷತೆ ಏನಾಗಿದೆ? ಪ್ರತಿಯೊಂದು ಝೋನಿನದು ತನ್ನದೇ ಆದ ವಿಶೇಷತೆ ಇರುತ್ತದೆ. ಕರ್ನಾಟಕದವರದು ಬಹಳ ಒಳ್ಳೆಯ ಭಾಷೆ ಇದಾಗಿದೆ. ಭಾವನೆಯ ಭಾಷೆಯಲ್ಲಿ ಬುದ್ಧಿವಂತರಾಗಿದ್ದಾರೆ. ಹಾಗೆ ನೋಡಿದರೆ ಹಿಂದಿಯನ್ನು ಕಡಿಮೆ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಕರ್ನಾಟಕದ ಭಾಷೆ ಭಾವನೆಯ ಭಾಷೆಯಲ್ಲಿ ನಂಬರ್ 1. ಆದ್ದರಿಂದ ಭಾವನೆಯ ಫಲವು ಸದಾ ಸಿಗುತ್ತದೆ. ಹಾಗೂ ಬೇರೆ ಏನನ್ನೂ ಹೇಳದಿದ್ದರೂ ಸದಾ ಬಾಬಾ ಬಾಬಾ ಎಂದು ಹೇಳುತ್ತಿರುತ್ತಾರೆ. ಈ ಭಾವನೆಯ ಶ್ರೇಷ್ಠ ಭಾಷೆಯನ್ನು ತಿಳಿದಿದ್ದಾರೆ. ಭಾವನೆಯ ಧರಣಿಯಲ್ಲವೇ ಒಳ್ಳೆಯದು. 4 ಕಡೆಯ ಧೈರ್ಯವಂತ ಮಕ್ಕಳಿಗೆ ಸದಾ ತಂದೆಯ ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಪಾತ್ರಧಾರಿ ಆತ್ಮಗಳಿಗೆ ಸದಾ ವಿಧಾನವನ್ನು ತಿಳಿದು ವಿಧಿಯಿಂದ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಶ್ರೇಷ್ಠಾತ್ಮಗಳಿಗೆ ಸದಾ ಬ್ರಹ್ಮ ತಂದೆಯ ಸಮಾನ ಅಂತಿಮದ ತನಕ ವಿದ್ಯಾಭ್ಯಾಸ ಹಾಗೂ ಪುರುಷಾರ್ಥದ ವಿಧಿಯಲ್ಲಿ ನಡೆಯುವ ಶ್ರೇಷ್ಠ ಮಹಾನ್ ತಂದೆಯ ಸಮಾನ ಮಕ್ಕಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಪಾರ್ಟಿಯೊಂದಿಗೆ ಅವ್ಯಕ್ತ ಬಾಪ್ದಾದರವರ ವಾರ್ತಾಲಾಪ. ತಮ್ಮನ್ನು ಡಬಲ್ ಲೈಟ್ ಫರಿಷ್ಠಾ ಎಂದು ಅನುಭವ ಮಾಡುವಿರಾ? ಡಬಲ್ ಲೈಟ್ ಸ್ಥಿತಿಯು ಫರಿಷ್ಠಾತನದ ಸ್ಥಿತಿಯಾಗಿದೆ. ಫರಿಷ್ಠಾ ಎಂದರೆ ಲೈಟ್ ಎಂದರ್ಥವಾಗಿದೆ. ಯಾವಾಗ ತಂದೆಯ ಮಕ್ಕಳಾಗಿದ್ದೀರಿ ಆಗ ತಮ್ಮೆಲ್ಲ ಹೊರೆಯನ್ನು ತಂದೆಯವರಿಗೆ ಕೊಟ್ಟಿದ್ದೀರಲ್ಲವೇ? ಯಾವಾಗ ಹೊರೆಯಿಂದ ಹಗುರವಾಗಿ ಬಿಟ್ಟಿರಿ ಆಗಲೇ ಫರಿಷ್ಠಾ ಆಗಿಬಿಟ್ಟಿದ್ದೀರಿ. ತಂದೆಯು ಬರುವುದೇ ಹೊರೆಯನ್ನು ಸಮಾಪ್ತಿ ಮಾಡುವುದಕ್ಕಾಗಿ. ಅಂದ ಮೇಲೆ ಯಾವಾಗ ತಂದೆಯು ಸಮಾಪ್ತಿ ಮಾಡುವವರು ಆಗಿದ್ದಾರೆ ಅಂದಾಗ ತಾವೆಲ್ಲರೂ ಹೊರೆಯನ್ನು ಸಮಾಪ್ತಿ ಮಾಡಿದ್ದೀರಲ್ಲವೇ? ಯಾವುದೇ ಚಿಕ್ಕದಾದ ಗಂಟನ್ನು ಬಚ್ಚಿಟ್ಟಿಲ್ಲ ಅಲ್ಲವೇ? ಎಲ್ಲವನ್ನು ಕೊಟ್ಟಿದ್ದೀರಾ? ಅಥವಾ ಸಮಯದಲ್ಲಿ ಇರಬೇಕೆಂದು ಸ್ವಲ್ಪ ಸ್ವಲ್ಪ ಇಟ್ಟುಕೊಂಡಿದ್ದೀರಾ? ಸ್ವಲ್ಪ ಸ್ವಲ್ಪ ಹಳೆಯ ಸಂಸ್ಕಾರ ಇದೆಯೋ ಅಥವಾ ಅದು ಸಮಾಪ್ತಿ ಆಗಿಬಿಟ್ಟಿದೆಯೇ? ಹಳೆಯ ಸ್ವಭಾವ ಅಥವಾ ಹಳೆಯ ಸಂಸ್ಕಾರ ಇದೂ ಸಹ ಖಜಾನೆ ಆಗಿದೆಯಲ್ಲವೇ? ಇದನ್ನೂ ಕೊಟ್ಟಿದ್ದೀರಾ? ಒಂದು ವೇಳೆ ಸ್ವಲ್ಪವೇನಾದರೂ ಉಳಿದುಕೊಂಡಿದೆ ಎಂದರೆ ಮೇಲಿಂದ ಶ್ರೇಷ್ಠ ಮಟ್ಟ ಕೆಳಗೆ ತೆಗೆದುಕೊಂಡು ಬರುತ್ತದೆ. ಫರಿಷ್ಠಾ ಆಗಿರುತ್ತಾ ಹಾರುವ ಕಲೆಯ ಅನುಭವ ಮಾಡುವುದಕ್ಕೆ ಬಿಡುವುದಿಲ್ಲ. ಕೆಲವೊಮ್ಮೆ ಶ್ರೇಷ್ಠವಾದ ಅನುಭವವಿದ್ದರೆ ಕೆಲವೊಮ್ಮೆ ಕೆಳಗೆ ಕರೆತರುತ್ತದೆ. ಫರಿಷ್ಠಾ ಅರ್ಥಾತ್ ಅಂಶದಷ್ಟು ರಾವಣನ ಆಸ್ತಿ ಇರಬಾರದು. ಹಳೆಯ ಸ್ವಭಾವ ಅಥವಾ ಸಂಸ್ಕಾರವು ಬರುತ್ತದೆ ಅಲ್ಲವೇ? ಹೇಳುತ್ತೀರಲ್ಲವೇ, ನಾವಂತೂ ಬಯಸುವುದಿಲ್ಲ, ಆದರೆ ಆಗಿಬಿಟ್ಟಿತು, ಮಾಡಿಬಿಟ್ಟೆವು ಅಥವಾ ಆಗಿಬಿಡುತ್ತದೆ ಅಂದಾಗ ಇದರಿಂದ ಸಿದ್ಧವಾಗುತ್ತದೆ. ತಮ್ಮ ಬಳಿ
ಚಿಕ್ಕದಾದ ಹಳೆಯ ಗಂಟನ್ನು ಇಟ್ಟುಕೊಂಡಿದ್ದೀರಿ. ಕೊಳಕಿನ ಗಂಟಿದೆ ಅಂದ ಮೇಲೆ ಸದಾ ಕಾಲಕ್ಕಾಗಿ ಫರಿಷ್ಠೆ ಆಗುವುದೇ ಬ್ರಾಹ್ಮಣ ಜೀವನ ಆಗಿದೆ. ಹಳೆಯದನ್ನು ಸಮಾಪ್ತಿ ಮಾಡಿದ್ದೀರಿ, ಹಳೆಯ ಖಾತೆಯನ್ನು ಸಮಾಪ್ತಿ ಮಾಡಿಬಿಟ್ಟಿರಿ. ಈಗ ಹೊಸ ಮಾತು, ಹೊಸ ಖಾತೆಯಾಗಿದೆ. ಒಂದು ವೇಳೆ ಹಳೆಯ ಸಾಲವು ಸ್ವಲ್ಪವಿದ್ದರೂ ಸದಾ ಕಾಲಕ್ಕಾಗಿ ಮಾಯೆಯ ಬಡ್ಡಿ ಏರುತ್ತಿರುತ್ತದೆ. ಏಕೆಂದರೆ ಸಾಲವನ್ನು ಬಡ್ಡಿ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಖಾತೆಯನ್ನೇ ಸಮಾಪ್ತಿ ಮಾಡಿರಿ. ಹೊಸ ಜೀವನವು ಸಿಕ್ಕಿದೆ ಅಂದ ಮೇಲೆ ಹಳೆಯದೆಲ್ಲವೂ ಸಮಾಪ್ತಿ. ಸದಾ ವಾ ವಾ ಹಾಡನ್ನು ಆಡುವವರಲ್ಲವೇ? ಅಯ್ಯೋ ಅಯ್ಯೋ ಎನ್ನುವ ಹಾಡಂತೂ ಸಮಾಪ್ತಿಯಾಯಿತು. ಮತ್ತು ಮನಸ್ಸಿನಲ್ಲಿ ವಾ ವಾ ಹಾಡನ್ನು ಸದಾ ಆಡುತ್ತಾ ಇರುತ್ತೀರಿ. ಯಾವುದೇ ಶ್ರೇಷ್ಠ ಕರ್ಮವನ್ನು ಮಾಡುತ್ತೀರೆಂದರೆ ಮನಸ್ಸಿನಿಂದ ಯಾವ ಶಬ್ದವು ಬರುತ್ತದೆ? ವಾ ನನ್ನ ಶ್ರೇಷ್ಠ ಕರ್ಮವೇ? ಅಥವಾ ವಾ ಶ್ರೇಷ್ಠ ಕರ್ಮವನ್ನು ಕಲಿಸುವವರೇ? ಅಥವಾ ವಾ ಶ್ರೇಷ್ಠ ಸಮಯ ಶ್ರೇಷ್ಠ ಕರ್ಮವನ್ನು ಮಾಡಿಸುವವರೇ? ಹೀಗೆ ಸದಾ ವಾ ವಾ ಹಾಡು ಆಡುವಂತಹ ಆತ್ಮರಾಗಿದ್ದೀರಿ ಅಲ್ಲವೇ? ಕೆಲವೊಮ್ಮೆ ಮರೆತೂ ಸಹ ಅಯ್ಯೋ ಎಂದು ಬರುವುದಿಲ್ಲವೇ? ಅಯ್ಯೋ ಇದೇನಾಯಿತು ಎನ್ನುವುದಿರಬಾರದು. ಯಾವುದೇ ದುಃಖಮಯ ದೃಶ್ಯವನ್ನು ನೋಡುವಾಗಲೂ ಅಯ್ಯೋ ಶಬ್ದವು ಬರಬಾರದು. ನೆನ್ನೆ ಅಯ್ಯೋ ಅಯ್ಯೋ ಎನ್ನುತ್ತಿದ್ದೀರಿ ಮತ್ತು ಇಂದು ವಾ ವಾ ಹಾಡನ್ನು ಆಡುತ್ತೀರಿ. ಎಷ್ಟೊಂದು ಅಂತರವಾಯಿತು. ಇದು ಯಾರ ಶಕ್ತಿಯಾಗಿದೆ? ತಂದೆಯ ಶಕ್ತಿಯೇ ಅಥವಾ ಡ್ರಾಮಾದ ಶಕ್ತಿಯೇ? ತಂದೆಯವರದ್ದು. ತಂದೆಯವರೂ ಸಹ ಡ್ರಾಮಾದ ಕಾರಣದಿಂದಲೇ ಬಂದರಲ್ಲವೇ? ಅಂದಾಗ ಡ್ರಾಮಾ ಸಹ ಶಕ್ತಿಶಾಲಿ ಆಗಿದೆ. ಡ್ರಾಮಾದಲ್ಲಿ ಏನಾದರೂ ಪಾತ್ರವಿಲ್ಲದಿದ್ದರೆ ತಂದೆಯೂ ಸಹ ಏನು ಮಾಡುತ್ತಾರೆ? ತಂದೆಯು ಶಕ್ತಿಶಾಲಿ ಹಾಗೂ ಡ್ರಾಮಾ ಸಹ ಶಕ್ತಿಶಾಲಿ ಆಗಿದೆ. ಅಂದ ಮೇಲೆ ಎರಡರ ಬಗ್ಗೆಯೂ ಹಾಡುಗಳನ್ನು ಆಡುತ್ತೀರಿ. ವಾ ಡ್ರಾಮಾ ವಾ. ಯಾವುದು ಸ್ವಪ್ನದಲ್ಲಿಯೂ ಇರಲಿಲ್ಲ, ಅದು ಸಾಕಾರವಾಯಿತು. ಮನೆಯಲ್ಲಿ ಕುಳಿತಿದ್ದಂತೆಯೇ ಎಲ್ಲವೂ ಸಿಕ್ಕಿತು. ಮನೆಯಲ್ಲಿ ಕುಳಿತಿದ್ದಂತೆಯೇ ಭಾಗ್ಯವೂ ಸಿಕ್ಕಿತು. ಇದಕ್ಕೆ ಡೈಮಂಡ್ ಲಾಟರಿ ಎಂದು ಹೇಳಲಾಗುತ್ತದೆ. ಸಂಗಮಯುಗಿ ಸ್ವರಾಜ್ಯ ಅಧಿಕಾರಿ ಆತ್ಮರು ಆಗಿದ್ದೀರಲ್ಲವೇ? ಪ್ರತಿಯೊಂದು ಕರ್ಮೇಂದ್ರಿಯದ ಮೇಲೆ ತಮ್ಮ ರಾಜ್ಯಾಡಳಿತವಿದೆಯೇ? ಯಾವುದೇ ಕರ್ಮೇಂದ್ರಿಯವು ಮೋಸವನ್ನಂತೂ ಮಾಡುವುದಿಲ್ಲವೇ? ಕೆಲವೊಮ್ಮೆ ಸಂಕಲ್ಪದಲ್ಲಿಯೂ ಸೋಲುಂಟಾಗುವುದಿಲ್ಲವೇ? ಕೆಲವೊಮ್ಮೆ ವ್ಯರ್ಥ ಸಂಕಲ್ಪಗಳು ನಡೆಯುತ್ತದೆಯೇ? ಸ್ವರಾಜ್ಯ ಅಧಿಕಾರಿ ಆತ್ಮರಾಗಿದ್ದೇವೆ. ಈ ನಶೆ ಮತ್ತು ನಿಶ್ಚಯದಿಂದ ಸದಾ ಶಕ್ತಿಶಾಲಿ ಆಗಿರುತ್ತಾ ಮಾಯಾಜೀತನಿಂದ ಜಗಜ್ಜೀತರು ಆಗಿಬಿಡುತ್ತೀರಿ. ಸ್ವರಾಜ್ಯ ಅಧಿಕಾರಿ ಆತ್ಮರು ಸಹಯೋಗಿ, ನಿರಂತರ ಯೋಗಿಗಳು ಆಗಬಹುದು. ಸ್ವರಾಜ್ಯ ಅಧಿಕಾರಿ ನಶೆ ಮತ್ತು ನಿಶ್ಚಯದಿಂದ ಮುಂದೆ ಸಾಗುತ್ತಾ ನಡೆಯಿರಿ. ಮಾತೆಯರು ನಷ್ಟಮೋಹರು ಆಗಿದ್ದೀರಾ ಅಥವಾ ಮೋಹವಿದೆಯೇ? ಪಾಂಡವರಲ್ಲಿ ಕೆಲವೊಮ್ಮೆ ಕ್ರೋಧ ಅಂಶವಾದ ಆವೇಶವು ಬರುತ್ತದೆಯೇ? ಕೆಲವೊಮ್ಮೆ ಯಾರಾದರೂ ಏರುಪೇರು ಮಾಡಿದರೆ ಕ್ರೋಧ ಬರುತ್ತದೆಯೇ? ಸ್ವಲ್ಪ ಸೇವೆಯ ಅವಕಾಶವೂ ಕಡಿಮೆ ಸಿಕ್ಕಿತು, ಅನ್ಯರಿಗೆ ಹೆಚ್ಚಾಗಿ ಸಿಕ್ಕಿತೆಂದರೆ ಸಹೋದರಿಯರ ಮೇಲೆ ಸ್ವಲ್ಪ ಆವೇಶ ಬರುತ್ತದೆ. ಇದೇನು ಮಾಡುತ್ತಾರೆ ಎಂದು ಪರೀಕ್ಷೆಯೂ ಬರುತ್ತದೆ ನೋಡಿ. ಏಕೆಂದರೆ ಸ್ವಲ್ಪ ದೇಹಾಭಿಮಾನ ಬಂದರೂ ಸಹ ಅದರಲ್ಲಿ ಆವೇಶ ಅಥವಾ ಕ್ರೋಧವು ಸಹಜವಾಗಿ ಬಂದು ಬಿಡುತ್ತದೆ. ಆದ್ದರಿಂದ ಸದಾ ಸ್ವರಾಜ್ಯ ಅಧಿಕಾರಿ ಅರ್ಥಾತ್ ಸದಾ ಕಾಲದ ನಿರಹಂಕಾರಿ ಆಗಿರುವುದು. ಹೀಗೆ ಇರುತ್ತಾ ಸೇವಾದಾರಿ ಆಗಿರುವವರು ಮೋಹದ ಬಂಧನವು ಸಮಾಪ್ತಿಯಾಗಿರಬೇಕು. ಒಳ್ಳೆಯದು. ವರದಾನ. ತಂದೆಯ ಸಮಾನ
ತಮ್ಮ ಪ್ರತಿ ಮಾತು ಅಥವಾ ಕರ್ಮದ ನೆನಪಾರ್ಥವನ್ನು ಮಾಡಿಕೊಳ್ಳುವ ಹೃದಯ ಸಿಂಹಾಸನ ಅಧಿಕಾರಿಯಿಂದ ರಾಜ್ಯ ಸಿಂಹಾಸನ ಅಧಿಕಾರಿ ಭವ. ತಂದೆಯ ಮೂಲಕ ಯಾವುದೆಲ್ಲ ಮಹಾವಾಕ್ಯಗಳು ಬರುತ್ತವೆಯೋ ಅದು ನೆನಪಾರ್ಥ ಆಗಿಬಿಡುತ್ತದೆ. ಅದೇ ರೀತಿ ಯಾರು ತಂದೆಯ ಸಮಾನರಿದ್ದಾರೆಯೋ ಅವರು ಯಾವುದೆಲ್ಲ ಮಾತುಗಳನ್ನಾಡುತ್ತಾ ಅದು ಎಲ್ಲರ ಹೃದಯದಲ್ಲಿ ಸಮಾವೇಶ ಆಗುತ್ತದೆ, ಅರ್ಥಾತ್ ನೆನಪಾರ್ಥ ಆಗಿಬಿಡುತ್ತದೆ. ಅವರು ಯಾವ ಆತ್ಮನ ಬಗ್ಗೆ ಸಂಕಲ್ಪ ಮಾಡುವರೋ ಅದು ಅವರ ಹೃದಯಕ್ಕೆ ನಾಟುತ್ತದೆ. ಅವರ ಎರಡು ಶಬ್ದಗಳೂ ಸಹ ಹೃದಯಕ್ಕೆ ಮಾರ್ಗ ಸಮಾಧಾನ ಕೊಡುವಂಥದ್ದಾಗಿರುತ್ತದೆ. ಅವರ ಸಮೀಪತೆಯ ಅನುಭವವಾಗುತ್ತದೆ. ಆದ್ದರಿಂದ ಅವರನ್ನು ಎಲ್ಲರೂ ನಮ್ಮವರೆಂದು ತಿಳಿಯುತ್ತಾರೆ. ಇಂತಹ ಮಕ್ಕಳೇ ಹೃದಯ ಸಿಂಹಾಸನ ಅಧಿಕಾರಿಯಿಂದ ರಾಜ್ಯ ಸಿಂಹಾಸನ ಅಧಿಕಾರಿ ಆಗುತ್ತಾರೆ. ಸ್ಲೋಗನ್: ತಮ್ಮ ಆರುವ ಕಲೆಯ ಮೂಲಕ ಪ್ರತಿಯೊಂದು ಸಮಸ್ಯೆಯನ್ನೂ ಸಹ ಯಾವುದೇ ಅಡಚಣೆ ಇಲ್ಲದೆ ಪಾರು ಮಾಡುವಂತಹ ಆರುವ ಪಕ್ಷಿ ಆಗಿರಿ. ಒಳ್ಳೆಯದು. ಓಂ ಶಾಂತಿ.